ನಾವು ಯಾವುದೇ ಒಂದು ಇಡ್ಲಿಯಿಂದ ಬಿರಿಯಾನಿವರೆಗೆ ಮಾಡ್ತೀವಿ. ಫಾಸ್ಟ್ ಫುಡ್ಸು, ಫ್ರೈಡ್ ರೈಸ್, ಬರ್ಗರ್, ಪಿಜ್ಜಾ ಎಲ್ಲಾನು ಕಾಯಿಗಳು ಉಪಯೋಗಿಸಿ ಮಾಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಬೇಕಾಗಿರೋದು ಬ್ರೇಕ್ಫಾಸ್ಟಿಂದ ಎಲ್ಲಾನು ಬೆಂಕಿ ಇಲ್ದಿರಾ, ಎಣ್ಣೆ ಇಲ್ದಿರಾ, ಇಡ್ಲಿಯಿಂದ ಬಿರಿಯಾನಿವರೆಗೆ ಎಲ್ಲ ಮಾಡ್ತೀವಿ. ಮುದ್ದೆ ಕಾಲ್ ಸಾರು ಕೂಡ ಮಾಡಿ ಎಲ್ಲರೂ ಹ್ಯಾಪಿಯಾಗಿ ತಿಂದಿದ್ರು. ಒಳ್ಳೆ ರೆಸ್ಪಾನ್ಸ್, ನಾವು ಇಲ್ಲಿ ರೈತರು ಬಂದು ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನನ್ಗೆ ಎಷ್ಟು ಖುಷಿ. ಇಡ್ಲಿ ಇದೆ. ಮತ್ತೆ ಇಡ್ಲಿನ ನೀವು ಇದು ಮಾಡಿ ಬೇಯಿಸಿಲ್ಲ. ತೆಂಗಿನಕಾಯಿ ಹಾಲು ಮತ್ತೆ ಮೆಣಸು, ಜೀರಿಗೆ ಇದೆಲ್ಲ ಹಾಕಿ ಮಾಡಿದ್ರು. ಅವಲಕ್ಕಿ ನಮ್ಮ ಹತ್ರ ರೈತರಿಂದ ಒಂದು 40 ವೆರೈಟಿ ಆಫ್ ಅವಲಕ್ಕಿ ಇದೆ, ಅದೇ ಯೂಸ್ ಮಾಡಿ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನನ್ನ ಹೆಸರು ಬಾಣು ಅಂತ. ನಾನು ಕೊಯಂಬತ್ತೂರಿಂದ ಬಂದಿದ್ದೀನಿ. ಪಡೆಯಲ್ ನೋ ಆಯಿಲ್ ನೋ ಬಾಯಿಲ್ ರೆಸ್ಟೋರೆಂಟ್ ಅಂತ. ನಾವು ಯಾವುದೇ ಒಂದು ಇಡ್ಲಿಯಿಂದ ಬಿರಿಯಾನಿವರೆಗೆ ಮಾಡ್ತೀವಿ. ಫಾಸ್ಟ್ ಫುಡ್ಸು, ಫ್ರೈಡ್ ರೈಸ್, ಬರ್ಗರ್, ಪಿಜ್ಜಾ ಎಲ್ಲಾನು ಕಾಯಿಗಳು ಉಪಯೋಗಿಸಿ ಮಾಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಬೇಕಾಗಿರೋದು ಬ್ರೇಕ್ಫಾಸ್ಟಿಂದ ಎಲ್ಲಾನು ಬೆಂಕಿ ಇಲ್ದಿರಾ, ಎಣ್ಣೆ ಇಲ್ದಿರಾ, ಇಡ್ಲಿಯಿಂದ ಬಿರಿಯಾನಿವರೆಗೆ ಎಲ್ಲ ಮಾಡ್ತೀವಿ. ನಿಮ್ಮ ಆಯಿಲ್ ಇಲ್ಲ, ಬೇಯಿಸೋದಿಲ್ಲ, ಏನೂ ಇಲ್ಲ, ಹಾಗೆ ಮಾಡ್ತೀರಾ? ಹೌದು, ಹಾಗೆ ಮಾಡ್ತೀವಿ. ಆದ್ರೆ ಎಣ್ಣೆಯಿಂದ ನಿಮ್ಗೆ ಏನೇನ್ ಬೇಕಾಗಿದ್ರು ಅದು ಎಲ್ಲ ಸಿಗುತ್ತೆ. ಯಾಕಂದ್ರೆ ಇಲ್ಲಿ ನಾವು ಯೂಸ್ ಮಾಡೋದಲ್ಲ ಮ್ಯಾಕ್ಸಿಮಮ್ ಕೋಕೋನಟ್ಸ್. ಇವಾಗ ನೀವು ತೆಂಗಿನಕಾಯಿ ಎಣ್ಣೆ ತೆಂಗಿನಕಾಯಿನಲ್ಲಿ, ಮತ್ತೆ ಗ್ರೌಂಡ್ನಟ್ ಆಯಿಲ್, ಗ್ರೌಂಡ್ನಟ್ಸ್ ಯೂಸ್ ಮಾಡ್ತೀವಿ. ಈ ತರ ಇಂಥದೆಲ್ಲ ಯೂಸ್ ಮಾಡುವಾಗ ನಿಮ್ಗೆ ಎಣ್ಣೆ ಇಲ್ದಿರಾ ಅಂತ ಅನ್ಸೋದೇ ಅಲ್ಲ. ಯಾಕಂದ್ರೆ ನಾವು ಒಂದೊಂದು ಆಹಾರ ಮಾಡೋವಾಗನೇ ನಮ್ ಕೈಯಿಂದಾನೇ ಎಣ್ಣೆ ಬರುತ್ತೆ. ನಾವು ವಡೆ ಮಾಡುವಾಗ ಎಣ್ಣೆ ಬರುತ್ತೆ, ಅದನ್ನ ನೀವು ನೋಡ್ಬೋದು. ನೀವು ತಿನ್ನೋವಾಗ ನಿಮ್ಗೆ ಎಣ್ಣೆ ಇಲ್ದಿರಾ ಮಾಡಿರೋ ಅಂತ ಅನ್ಸೋದೇ ಅಲ್ಲ. ಈಗ ಎಣ್ಣೆ ಹಾಕೋಲ್ಲ ಅಂತೀರಾ, ಓಕೆ, ಆದ್ರೆ ಬೇಯಿಸೋದಿಲ್ಲ ಅಂತೀರಾ, ಅದೇಗೆ? ನಮ್ಮದ್ರಲ್ಲಿ ನಾವೆಲ್ಲ ಹೀಟ್ ಇರುತ್ತೆ, ನಮ್ಮ ಬಾಡಿನಲ್ಲೇ ಹೀಟ್ ಇರುತ್ತೆ. ಅದರಲ್ಲಿ ನಾವು ಚೆನ್ನಾಗಿ ಬೈಂಡ್ ಮಾಡೋವಾಗ ನಿಮಗೆ ಬಾಡಿ ಹೀಟ್ 99 ಡಿಗ್ರೀಸ್ ಇದೆ. ಮತ್ತೆ ನೀವು ಬೇಯಿಸಿ ತಿಂದ್ರೆ ಅದರಲ್ಲಿ ನ್ಯೂಟ್ರಿಷನ್ ಎಲ್ಲ ಲಾಸ್ ಆಗ್ಬಿಡುತ್ತೆ. ನಿಮ್ಗೆ ಬೇಕಾಗಿರೋದೆಲ್ಲ ಸಿಗ್ಬೇಕಂದ್ರೆ ಸ್ವಲ್ಪ ಪ್ರಾಣ ಇರಬೇಕು ಸರ್. ನಾವು ಮಾಡೋ ಫುಡ್ಡಲ್ಲಿ ಎಲ್ಲ ನೀವು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಿಮ್ಗೆ ಪ್ರಾಣ ಅದರಲ್ಲಿ ಹೋಗುತ್ತೆ. ಆಮೇಲೆ ನಿಮ್ಮ ಬಾಡಿ ಕೂಡ ತುಂಬಾ ವರ್ಕ್ ಮಾಡ್ಕೋಬೇಕು ಅದನ್ನ. ಯಾಕಂದ್ರೆ ಈಗಿನ ಕಾಲದಲ್ಲಿ ಪ್ರಶ್ನೆ ಏನಂದ್ರೆ, ನಾನು ತಿಂದಿದ ಮೇಲೆ ನಮ್ಗೆ ಹೋಗೋದಲ್ಲ, ಅದು ದೊಡ್ಡ ಪ್ರಶ್ನೆ ಆಗಿದೆ. ಈ ಪ್ರಶ್ನೆ ಸಾಲ್ವ್ ಮಾಡ್ಬೇಕಂದ್ರೆ ನೀವು ಚೆನ್ನಾಗಿರೋ ಈ ಬೇಯಿಸಿಲ್ದಿರೋದು, ಎಣ್ಣೆ ಇಲ್ದಿರೋದು, ನಿಮ್ಗೋಸ್ಕರನೇ ನಾವು 2013 ಕೆಲಸ ಮಾಡ್ತಾ ಇದ್ವಿ. ಎಲ್ರು ಜನಗಳು ಎಲ್ರು ಚೆನ್ನಾಗಿರ್ಬೇಕು. ತೋರಿಸ್ಬೋದು ಸರ್. ಬಂದಿದ್ದೀರಾ ನೀವು? ಈಗ ಮೈಸೂರಿಗೆ ಬಂದಿದ್ದೀವಿ. ತುಂಬಾ ಖುಷಿ ನಮ್ಗೆ. ನೆನ್ನೆ ಬಂದು ಮುದ್ದೆ ಕಾಲ್ ಸಾರು ಕೂಡ ಮಾಡಿ ಎಲ್ರು ಹ್ಯಾಪಿಯಾಗಿ ತಿಂದಿದ್ರು. ಒಳ್ಳೆ ರೆಸ್ಪಾನ್ಸ್, ನಾವು ಇಲ್ಲಿ ರೈತರು ಬಂದು ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ನನ್ಗೆ ಎಷ್ಟು ಖುಷಿ ಅಂದ್ರೆ, ಈ ಮೈಸೂರಿಗೆ ಬಂದಿದ ಮೇಲೆ ನಮ್ದು ಈ ಎಣ್ಣೆ ಇಲ್ದಿರಾ, ಬೆಂಕಿ ಇಲ್ದಿರಾ ಮಾಡೋದು ಇನ್ನೂ ಚಂದಾಗಿ ಎಷ್ಟು ಕಾಂಟ್ಯಾಕ್ಟ್ ಸಿಕ್ಕಿದೆ ಅಂದ್ರೆ, ಈ ಕನೆಕ್ಷನ್ಸ್ ಬಂದು ಅಷ್ಟು ಸಂತೋಷ ಕೊಡ್ತಾ ಇದೆ ಸರ್. ಬೇರೆ ಲೆವೆಲ್ ಅಲ್ಲಿ ಮೈಸೂರಲ್ಲಿ. ಸೊ ಇಲ್ಲಿ ಇಡ್ಲಿ ಇದೆ. ಮತ್ತೆ ಇಡ್ಲಿನ ನೀವು ಇದು ಮಾಡಿ ಬೇಯಿಸಿಲ್ಲ. ತೆಂಗಿನಕಾಯಿ ಹಾಲು ಮತ್ತೆ ಮೆಣಸು, ಜೀರಿಗೆ ಇದೆಲ್ಲ ಹಾಕಿ ಮಾಡಿದ್ರು. ಅವಲಕ್ಕಿ ನಮ್ಮ ಹತ್ರ ರೈತರಿಂದ ಒಂದು 40 ವೆರೈಟಿ ಆಫ್ ಅವಲಕ್ಕಿ ಇದೆ, ಅದೇ ಯೂಸ್ ಮಾಡಿ. ಬೇಯಿಸ್ತಾ ಇರೋಂತ ಇಡ್ಲಿ, ಬೇಯಿಸ್ತಿರೋ ಸ್ಟೀಮ್ಲೆಸ್ ಇಡ್ಲಿ ಸರ್. ಓಕೆ. ಕರಿ ಲೀಫ್ ಚಟ್ನಿ, ಕರಿಬೇವು ಚಟ್ನಿ ಸರ್. ಸ್ಟೀಮ್ಲೆಸ್ ಇಡ್ಲಿ ಜೊತೆಗೆ ಕರಿಬೇವು ಚಟ್ನಿ. ಇದು ಒಂದು ಗುಲಾಬಿ ರೋಸ್ ಎನರ್ಜಿ ಡ್ರಿಂಕ್. ಪಂಪ್ಕಿನ್, ಎಲ್ಲೋ ಪಂಪ್ಕಿನ್ ಕುಂಬಳಕಾಯಿ ಡ್ರಿಂಕ್, ಎನರ್ಜಿ ಡ್ರಿಂಕ್. ಆಶ್ ಗಾರ್ಡ್ ಅಲ್ಲಿ ಕದ್ದು ಎನರ್ಜಿ ಡ್ರಿಂಕ್ ನ ಏನ್ ಹೆಸರು? ಕರಿಬೇವು. ಮತ್ತೆ ಇದು ಅಂಬ್ಲಿ. ಅಲ್ಲ ಇದೆಲ್ಲ ಓಕೆ, ಅಟ್ಲೀಸ್ಟ್ ಇಡ್ಲಿ ನಮಗೆ ಇಡ್ಲಿ ಮುದ್ದೆ, ವಾಂಗಿ ಬಾತ್ ಮತ್ತೆ ಬಿಸಿಬೇಳೆ ಬಾತ್ ಎಲ್ಲಾನು ಮಾಡಬಹುದು ಸರ್. ಎಲ್ಲಾ ಟ್ರೆಡಿಷನಲ್ ವೆಜಿಟೇಬಲ್ ಪಲಾವ್, ಪೊಂಗಲ್ ಎಲ್ಲಾ ಸ್ಟೇಟ್ದು ಮಾಡಬಹುದು. ನೀವ್ ಏನು ಮಿಸ್ ಮಾಡಲ್ಲ. ಇನ್ನೂ ಪ್ರೀತಿ ಮಾಡ್ತೀರಾ.
ಇದು ಬಂದು ಮಜ್ಜಿಗೆ ರೈಸ್. ಅನಿಮಲ್ ಬೇಸ್ಡ್ ಮಜ್ಜಿಗೆ ಅಲ್ಲ ಸರ್, ಕೊಕೊನಟ್ ಬೇಸ್ಡ್. ತೆಂಗಿನಕಾಯಿ ಹಾಲಿಂದ. ಮನೆಯಲ್ಲಿ ಈಗ ನಮ್ಮ ಮನೆಯಲ್ಲಿ ಸಿಲಿಂಡರ್ 10 ವರ್ಷ ಆಯ್ತು ತಕೊಂಡು. ಯಾವುದೇ ರೀತಿಗೆ ನಾನು ಇನ್ನೊಂದು ಏನ್ ಗೊತ್ತಾ, ಈಗಿನ ಕಾಲದಲ್ಲಿ ಬೆಲೆಗೆ ಎದ್ದ ತಕ್ಷಣ ಮನೆಯಲ್ಲಿ ಏನ್ ಮಾಡೋದು, ಯಾರಿಗೆ ಏನ್ ಆಕಾರ ಅಂತ ಯೋಚನೆ ಮಾಡೋದು ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ. ಯಾಕಂದ್ರೆ ಮನೆಯಲ್ಲಿ ಅತ್ತೆ ಏನ್ ತಿಂತಾರೆ ಅದು ಡಿಫ್ರೆಂಟ್ ಇರುತ್ತೆ. ನಮ್ಮ ತಾಯಿ ಕೂಡ ಹೇಳ್ತಾ ಇರ್ತಾರೆ, ಅತ್ತೆಗೆ ಒಂಥರ ಮಾಡ್ಬೇಕು, ಲೈಕ್ ಹಸ್ಬೆಂಡ್ಗೆ ಒಂಥರ ಮಾಡ್ಬೇಕು, ಮಕ್ಕಳಿಗೆ ಒಂಥರ ಮಾಡ್ಬೇಕು. ಯಾಕಂದ್ರೆ ನೋಡೋದು ಜಾಸ್ತಿ ಆಗ್ಬಿಟ್ಟಿದೆ. ಮುಂದಿನ ಕಾಲದಲ್ಲಿ ಒಂದಿಟ್ಕೊಂಡೆ ಎಲ್ರಿಗೂ ವಾಸಿ ಆಗೋ ತರ ಅವ್ರ ಎಲ್ಲ ಮಾಡಿದ್ದಾರೆ. ಆದ್ರೆ ಈಗ ಎಲ್ರಿಗೂ ಟೀಚರ್ ಅಂದ್ರೆ ಯೂಟ್ಯೂಬ್ ಆಗ್ಬಿಟ್ಟಿದೆ. ನಮ್ಮ ಅಜ್ಜಿ ಅಂದ್ರೆ ಅವರೇ ದೊಡ್ಡ ಕಲೆಕ್ಷನ್ ಆಫ್ ಟೀಚರ್ ನಮ್ಗೆ. ಅವರೆಲ್ಲ ತೋರ್ಸ್ಕೊಟ್ಟಿದ್ರು. ಆದ್ರೆ ಒಂದು ಸಣ್ಣ ಪುಟ್ಟ ನಮ್ ಕಾನ್ಸೆಪ್ಟ್ಸ್ ಎಲ್ಲ ಬಂದಿದ್ಮೇಲೆ, ಈ ಸ್ಕೂಲಿಂಗ್ ಅನ್ ಒಂದು ಕಾನ್ಸೆಪ್ಟ್ ಮಾಡಿದ್ಮೇಲೆ ನನ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈಗ್ಲೇ ನನ್ಗೆ ಎಲ್ಲ ಗೊತ್ತಾಗಿದೆ ಈಸಿ ಹೆಂಗಂತ. ಸೊ ನಿಮ್ಮ ಮನೆಯಲ್ಲಿ ಸಿಲಿಂಡರ್ ಯೂಸ್ ಮಾಡಲ್ಲ? ಯೂಸೇ ಮಾಡಲ್ಲ ಸರ್, ಅಷ್ಟು ಸುಲಭವಾಗಿದೆ. ಅಷ್ಟು ಇಲ್ಲಿ ಬಂದು ನಮ್ಮ ಮೈಸೂರಿಗೆ ಬಂದಿದ್ಮೇಲೆ ಏನ್ ಖುಷಿ ಅಂದ್ರೆ, ನಿನ್ನೆ ಫಸ್ಟ್ ಟೈಮ್ ಮುದ್ದೆ ಹೆಸರುಕಾಳು ಸಾರು ಇಲ್ಲಿ ಮಾಡಿದ್ದು. ಅದು ಬೇಯಿಸಿಲ್ಲ, ಒಲೆ ಮಾಡಿಲ್ಲ. ನನ್ಗೆ ಎಷ್ಟು ಖುಷಿ ಅಂದ್ರೆ, ಇಲ್ಲಿ ಬಂದು ರೈತರು ಸರ್ ಇದ್ದಾರೆ, ಅವರು ಟ್ರೆಡಿಷನಲ್ ಕುಕಿಂಗ್ ಮಾಡ್ತಾರೆ. ಅವ್ರು ಬಂದು ರಿವ್ಯೂ ಕೊಟ್ಟಿದ್ಮೇಲೆ ಮುದ್ದೆ ಮಾಡುವಾಗ ನನ್ಗೆ ಸ್ವಲ್ಪ ಭಯನೇ ಇತ್ತು. ಯಾಕಂದ್ರೆ ಒಂದು ಟ್ರೆಡಿಷನಲ್ ಫುಡ್ ನ ಇಲ್ಲಿ ಕೊಯಂಬತ್ತೂರಿಂದ ಮೈಸೂರಲ್ಲಿ ಬಂದು ಮಾಡುವಾಗ ಅವ್ರಿಗೆ ಒಪ್ಸ್ಬೇಕಂದ್ರೆ ಅದ್ರಲ್ಲಿ ಖುಷಿ ಅಂದ್ರೆ ಅಷ್ಟು ಖುಷಿ ಆಯ್ತು. ಅವ್ರು ಬಂದು ಏನ್ ಹೇಳಿದ್ರಂದ್ರೆ, ಹಿಂಗೆಲ್ಲ ಕೂಡ ಒಬ್ರು ಹೇಳಕ್ ಆಗತ್ತಾ ಅಂದೆ. ಅವ್ರ ಏನ್ ಹೇಳಿದ್ರಂದ್ರೆ, ನಾನು ಆ ರಾಗಿ ಒಳಗಡೆ ಹೋಗಂಗಿತ್ತು, ಅಷ್ಟು ಚೆನ್ನಾಗಿ ಮಾಡಿದೀರಾ ಅಂತ ಒಂದು ಚೆನ್ನಾಗಿ ರಿವ್ಯೂನೇ ಒಂದು. ಹೌದು, ಬೇಯಿಸಿಲ್ಲ ಸರ್, ಬೇಯಿಸಿಲ್ಲ. ನನ್ಗೆ ಇಷ್ಟ ಆಯ್ತು. ಮನೆಯಲ್ಲಿ ಒಂದ್ಸಾರಿ ನಮ್ಮ ಮಗನ್ಗೆ ತುಂಬಾ ಇಷ್ಟ ಮುದ್ದೆ ಅಂದ್ರೆ. ಆದ್ರೆ ಆ ಮುದ್ದೆನ ಇಲ್ಲಿ ಮೈಸೂರಲ್ಲಿ ಬಂದು ನಿಮ್ಗೆ ಕೊಟ್ಟು ನಿಮ್ ಕೈನಿಂದ ಅಷ್ಟು ಒಳ್ಳೆ ರೀತಿ ಫೀಡ್ಬ್ಯಾಕ್ ರೆಸ್ಪಾನ್ಸ್ ಅಂದ್ರೆ ಅದು ಹೆಂಗಿತ್ತಂದ್ರೆ, ಅದು ಆ ರೈತರಿಂದ ಮಾಡಿದ್ಮೇಲೆ ನನ್ಗೆ ಅಷ್ಟು ಖುಷಿ ಇದ್ದು ಸರ್. ಯಾಕಂದ್ರೆ ರೈತರ ಅಂದ್ರೆ ಇಲ್ಲಿ ಬಂದು ಏನೇನ್ ಮಾಡ್ಬೋದು ಎಲ್ಲ ಕರ್ನಾಟಕ ಲೋಕಲ್ ಡಿಶಸ್, ಲೈಕ್ ವಾಂಗಿ ಬಾತ್, ಬಿಸಿಬೇಳೆ ಬಾತ್, ಎಲ್ಲಾನು ಮಾಡ್ಬೋದು ಸರ್. ಯಾವ್ದು ಒಂದು ಬೇಯಿಸಲ್ಲ. ಆದ್ರೆ ನಿಮ್ ಇಲ್ಲಿ ಬಂದು ಒಂದು 10 to 15 ಐಟಮ್ಸ್ ಚೇಂಜ್ ಆಗ್ತಾ ಇರುತ್ತೆ. ಓವರ್ ಆಲ್ 2500 to 3000 ವೆರೈಟೀಸ್ ಇರುತ್ತೆ ಸರ್. ದಿನ ಕಳ್ಸ್ಕೊಂಡಿರ್ತೀವಿ. ಯಾವ್ದು ಆಯಿಲ್ ಹಾಕಲ್ಲ ನಾವು. ಯಾವಾಗ್ಲೂ ಬ್ರೆಡ್ ಮೈದಾ ಎಲ್ಲ ಯೂಸ್ ಮಾಡ್ತಾರಲ್ಲ ಫಾಸ್ಟ್ ಫುಡ್ ಅಲ್ಲಿ, ಅದ್ರ ಜೊತೆ ನಾವು ಕಾಯಿಗಳು ಹಾಕ್ತಿವಿ. ಯಾಕಂದ್ರೆ ಕಾಯಿಗಳ ಬಗ್ಗೆ ತುಂಬಾ ಹೊತ್ತು ಮಾತಾಡ್ತಾ ಇರ್ತೀವಿ. ಯಾಕಂದ್ರೆ ನಮ್ ಕಾಯಿಗಳು ತಿಂದಿದ್ಮೇಲೆ ಈ ಕಾಲದಲ್ಲಿ ಫೈಬ್ರಸ್ ಫುಡ್ ತುಂಬಾ ಇಂಪಾರ್ಟೆಂಟ್ ಅಂಡ್ ಎನರ್ಜಿ ರಿಚ್ ಪ್ರಾಣ ಫುಡ್ ಅಂದ್ರೆ ಅಷ್ಟು ಒಳ್ಳೇದು. ಯಾಕಂದ್ರೆ ನನಗೆ ಎಷ್ಟು ಇದು ಲೈಕ್ ಸೈಕಿಕ್ ಸೋರಿಯಾಸಿಸ್, ಆಸ್ಟಿಯೋಪೊರೋಸಿಸ್, ಇದರಿಂದ ಫೀವರ್ ಇಂದ ಎಲ್ಲರದಿಗೂ ಆ ಕೋಲನ್ ಒಂದು ಗಟ್ ಹೆಲ್ತ್ ಚೆನ್ನಾಗಿದ್ರೆ ನಾವೆಲ್ಲ ಯೋಚನೆ ಮಾಡೋದ್ರಿಂದ ಬೇರೆ ರೀತಿ ಎಲ್ಲಾನು ಮಾಡ್ಬೋದು. ಈ ಫುಡ್ಗೂ ನಮ್ಮ ಬಾಡಿಗೂ ನಮ್ಮ ಮೈಂಡ್ಗೂ ಎಷ್ಟು ರಿಲೇಶನ್ಶಿಪ್ ಇದೆ ಅಂದ್ರೆ ಈ ಊಟ ಹೇಳ್ಕೊಡ್ತೇವೆ ಸರ್. ಹಾಗಿದ್ರೆ ನೀವು 2000 ರೂಪಾಯಿ ಹೆಚ್ಚು ಹೇಳಿದ್ರಲ್ಲ, ಅದಕ್ಕೂ ಆಯಿಲ್ ಹಾಕಲ್ಲ, ಬೇಯಿಸೋದು ಇಲ್ಲ. ಇನ್ನೊಂದು ದೊಡ್ಡ ವಿಷಯ ಏನಂದ್ರೆ, ಎಲ್ ಬೇಕಾದ್ರೂ ಮಾಡ್ಕೋಬಹುದು. ಯಾಕಂದ್ರೆ ನಿಮ್ಗೆ ಇಡೀ ಒಂದಕ್ಕೂ ಸ್ಟವ್ ಬೇಕು, ಆಯಿಲ್ ಬೇಕು, ಎಣ್ಣೆ ಬೇಕು, ಪಾತ್ರೆಗಳು ಬೇಕು, ಏನಿಲ್ಲ. ಯಾರು ಬೇಕಾದ್ರೂ 1.5 ವಯಸ್ಸು ಇರೋರು ಮಾಡ್ಕೋಬಹುದು ಅವ್ರವ್ರ ತಿಂಡಿ. ಈವನ್ 80 years 90 years ಅವ್ರಿಗೂ ಈಸಿಯಾಗಿ ಅನುಕೂಲವಾಗಿ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಅಷ್ಟು ಈಸಿಯಾಗಿರುತ್ತೆ. ಈಗ ಇಲ್ಲಿ ನೀವು ಏನೇನ್ ಮಾಡಿ ತೋರಿಸ್ಬೋದು? ಈಗ ಇಲ್ಲಿ ಬಂದು ವಡೆ ಮಾಡಿ ತೋರ್ಸೋಕೆ. ಯಾಕಂದ್ರೆ ನೀವು ಹೇಳಿದ್ರಲ್ಲ ವಡೆ ಹೆಂಗ್ ಮಾಡೋದು, ಅದನ್ನೇ ನಮ್ಗೆ ನೋಡ್ಕೋಬೇಕಂತ, ಅದಕ್ಕೋಸ್ಕರ. ನಮಸ್ತೆ. ಈಗ ಇಲ್ಲಿ ಇಡ್ಲಿ ಅಂಡ್ ವಡೆ ಮಾಡಿ ತೋರ್ಸ್ತೇವೆ. ಆಯಿಲ್ ಇಲ್ದಿರ ಬೇಯಿಸಿಲ್ದಿರ ವಡೆ ಮಾಡ್ತೀವಿ. ನೋಡೋಣ ಬನ್ನಿ. ಏನಿದು? ಇದು ಬಾಳೆ ಹೂವ. ಬಾಳೆ ಹೂವು. ಬಾಳೆ ಹೂವು ಏನ್ ಮಾಡ್ತಾ ಇದ್ದೀರಾ ಈಗ? ಬಾಳೆ ಹೂವಿನ ವಡ ತುಂಬಾ ಒಳ್ಳೇದು. ಇದು ಎಲ್ರು ಇದು ನಾವು ನಿಮ್ಮನಕಾಯಿ ಹಣ್ಣು ವಾಟರ್ ಪ್ಲಸ್ ಸಾಲ್ಟ್. ತೆಂಗಿನಕಾಯಿ, ತುರಿದು ತೆಂಗಿನಕಾಯಿ, ಎರಡು ಚೆನ್ನಾಗೆ
then groundnut ಪೌಡರ್. powder, masala, ಮಿರಿಯಾಲ, ಮೆಣಸು, ಮೆಣಸು, ಜೀರಿಗೆ, ಗರಂ ಮಸಾಲ ಅದು ವಡ. ಚೆನ್ನಾಗಿ ಕಲಿಸ್ಬೇಕು ಅದನ್ನ. ಚೆನ್ನಾಗಿ like ಚಪಾತಿ ಬ್ಯಾಟರ್. ಚೆನ್ನಾಗಿ ಕಲಿಸ್ಬೇಕು. ಎಣ್ಣೆ ಬರೋವರೆಗೆ ಕಲಿಸ್ಬೇಕು. ಇದಕ್ಕೆ ಎಣ್ಣೆನೇ ಹಾಕಲ್ಲ ನೀವು? ಈ ಪದಾರ್ಥಗಳಲ್ಲೇ ಎಣ್ಣೆ ಇರುತ್ತೆ ಅಂತ ನಾನು. Yes, ಇದು ನೀವು coconut made coconut oil made from coconut, groundnut oil made from groundnut. So we have oil content. We ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಬನಾನಾ ಸ್ಟೆಮ್ ವಡೆ ಮಾಡ್ತಾ ಇದ್ದಾರೆ, Banana. ಯಾವುದೇ ರೀತಿ ಬೇಯಿಸ್ತಾ ಇರಂಗೆ. ಅದು ಕೊಟ್ಬಿಡಿ. ನಾವು ಪಡೆಯಲ್ ಅಕಾಡೆಮಿಯಿಂದ ನೋ ಆಯಿಲ್ ನೋ ಬಾಯಿಲ್ ಕೊಯಮತ್ತೂರು ರೆಸ್ಟೋರೆಂಟ್ ಇಂದ ಮಾತಾಡ್ತಾ ಇದ್ದೀವಿ. ಇವತ್ತು ನಮ್ಮ ಸ್ಪೆಷಲ್ ಆಗಿ ವಿತೌಟ್ ಫೈರ್ಲೆಸ್ ಆಯಿಲ್ಲೆಸ್ ವಡೆ ಮಾಡ್ತಾ ಇದ್ದೀವಿ. ಬನಾನಾ ಫ್ಲವರ್ ವಡೆ ಮಾಡ್ತಾ ಇದ್ದಾರೆ ಭಾನು ಮೇಡಮ್ ಅವರು. ಇದು ಹೇಗೆ ಅಂತ ಅಂದರೆ ಬನಾನಾ ಹೂ ಇದೆಯಲ್ಲ ಅದು ಮೇನ್ ಇಂಗ್ರೀಡಿಯೆಂಟ್ ಬರುತ್ತೆ. ಇದು ಪೀನಟ್ ಪೌಡರ್, ಇದು ಕಾಯಿ ತುರಿ, ಇದು ರಾಕ್ ಸಾಲ್ಟ್, ಇದು ಮೇನ್ ಇಂಗ್ರೀಡಿಯೆಂಟ್ಸ್ಗಳು ಯೂಸ್ ಮಾಡಿ ಮಾಡೋದು. ಎಲ್ಲಾನು ಹಚ್ಚಿ ಒಂದು ಬೌಲ್ಗೆ ಹಾಕಿ ಕೈಲೇ ಪುಷ್ ಮಾಡಿ 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 ಮಾಡೋ ಅಂಥದ್ದು. ಮಾಡ್ತಾ ಮಾಡ್ತಾ ಇದು ಕಂಪ್ಲೀಟ್ ಆಗಿ ವಡೆ ಫಾರ್ಮಿಗೆ ಬರುತ್ತೆ. ಆದ್ಮೇಲೆ ಬೇಕಾದ್ರೆ ಇರೋದು ಅಂದ್ರೆ ಎಣ್ಣೆನೇ ಇದಕ್ಕೆ ಬಳಸಲ್ಲ. ಇದಕ್ಕೆ ಯಾವುದೇ ರೀತಿ ಎಣ್ಣೆ ಬಳಸಲ್ಲ, ಬೆಂಕಿ ಬಳಸಲ್ಲ ಸರ್. ಆಯ್ತಾ? ಎಣ್ಣೆ ಅಂದ್ರೆ ಇದರಲ್ಲಿ ಬಳಸೋ ಪದಾರ್ಥಗಳಲ್ಲಿ ಎಣ್ಣೆ ಇರುತ್ತೆ ಅಂತ. ಹೌದು ಹೌದು ಹೌದು. ನಿಮ್ಗೆ ನ್ಯಾಚುರಲ್ but they didn't give direct number. ಕನ್ನಡಗೋಸ್ಕರ ಪಡೆಯಲ್ ಅಕಾಡೆಮಿಯಿಂದ ಸ್ಟೀಮ್ಲೆಸ್ ಇಡ್ಲಿ ರೆಸಿಪಿನ ಈಗ ಭಾನು ಮೇಡಮ್ ಅವರು ನಿಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಇದು ಅವಲಕ್ಕಿ ಪುಡಿ, ಅವಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿರೋದು. ಓಕೆ, ಇದು ತುರಿದಿರೋ ತೆಂಗಿನಕಾಯಲ್ಲಿ ಮಾಡಿರೋ ತೆಂಗಿನ ಹಾಲು, ಹಾಲನ್ನ ಅವಲಕ್ಕಿ ಪೌಡ್ರ್ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಇದೊಂದೇ ಟೈಪ್ ಇಡ್ಲಿ ಮಾಡಕ್ ಆಗೋದು? ಬೇರೆ ಬೇರೆ ತರ ತುಂಬಾ ತರ ಮಾಡ್ತಾರೆ. ಕರಿಬೇವು ಇಡ್ಲಿ ಮಾಡ್ತಾರೆ, ಆಮ್ಲಾ ಇಡ್ಲಿ ಮಾಡ್ತಾರೆ, ಓಕೆ, ಬೇರೆ ಬೇರೆ ಸೊಪ್ಪುಗಳು ಇಡ್ಲಿ ಮಾಡ್ತಾರೆ. ಸೊ ಇದನ್ನ ಬೇಯಿಸೋದೇ ಇಲ್ಲ? ಇಲ್ಲ, ಯಾವುದು ಬೇಯಿಸಲ್ಲ ಸರ್, ಯಾವುದು ಬೇಯಿಸಲ್ಲ. ಈ ಹಾಲ್ ಜೊತೆಗೆ ಏನು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀರಾ ಆ ಇಡ್ಲಿ ಆಗುತ್ತೆ. ಓಕೆ, ಇದು ತೆಂಗಿನ ಹಾಲು? ಇದು ತೆಂಗಿನ ಹಾಲು ಸರ್. ತೆಂಗಿನ ಹಾಲಿಗೆ ನುಗ್ಗೆ ಸೊಪ್ಪು ಹಾಕಿದ್ರೆ ನುಗ್ಗೆ ಸೊಪ್ಪಿನ ಇಡ್ಲಿ ಆಗುತ್ತೆ. ಕರಿಬೇವು ಎಲೆ ಹಾಕಿದ್ರೆ ಕರಿಬೇವು ಇಡ್ಲಿ ಆಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕೈಲಿ ಚಪಾತಿ ಹಿಟ್ಟು ಥರ ಕಲಿಸ್ಬೇಕು. ಇದರಲ್ಲೇ ಪೆಪ್ಪರ್ ಜೀರಾ ಪೌಡರ್ ಕೂಡ ಹಾಕೊಳ್ತೀವಿ. ಅವಾಗ ನಿಮ್ಗೆ ಚಟ್ನಿಗಳು ಬೇಕಾಗ ರುಚಿಗೆ ತಕ್ಕಷ್ಟು ಜೀರಿಗೆ ಪೌಡರ್, ಪೆಪ್ಪರ್ ಪೌಡರ್ ಆ್ಯಂಡ್ ರಾಕ್ ಸಾಲ್ಟ್ ಹಾಕ್ತಾ ಇದ್ದಾರೆ. ಮತ್ತೆ ಇದರ ಜೊತೆ ಚಟ್ನಿ ಸಾಂಬಾರು ಮಾಡಿದ್ವಿ. ಓಕೆ, ಅದನ್ನು ಬೇಯಿಸಲ್ಲ? ಯಾವುದು ಬೇಯಿಸಲ್ಲ ಸರ್. ಚಟ್ನಿ ಸಾಂಬಾರು ಕೂಡ ಬೇಯಿಸಲ್ಲ? ಮುದ್ದೆನೂ ಸಹ ಬೇಯಿಸ್ತೇ ಮಾಡ್ತೀವಿ ಸರ್. ಇದನ್ನೆಲ್ಲ ಹಿಂಗೆ. ಓಕೆ, ಸಾಂಬಾರು ಹೆಂಗೆ ಮಾಡ್ತೀರಾ? ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಪಡೆಯಲ್ ಅಕಾಡೆಮಿ ಸರ್. ನೀವು ನಿನ್ನೆ ಬಂದಿದ್ರೆ ಮುದ್ದೆ ತಿನ್ನೋಕ್ಕೆ ಸಿಗ್ತಿತ್ತು. ಓಕೆ ಓಕೆ, ಅದ್ರ ವಿಡಿಯೋ ಇದೆ, ನಾವು ನಿಮ್ಗೆ ಖಂಡಿತ ಶೇರ್ ಮಾಡ್ಕೊಡ್ತೀವಿ ಸರ್.
ಇಡ್ಲಿ ರೆಡಿ. ಇನ್ನು ಸ್ವಲ್ಪ ತೆಂಗಿನಕಾಯಿ ಇನ್ನು ಸ್ವಲ್ಪ. ಓಕೆ, ಅದಕ್ಕೆ ಬೇಕಾದಷ್ಟು ತೆಂಗಿನ ಹಾಲು ಹಾಕೊಂತ ಇದ್ದೀವಿ. ಈ ಥರದ್ದು ಒಂದು 2600 ಐಟಮ್ಸಾ ಟೋಟಲ್ಲು? ವಿತೌಟ್ ಕುಕಿಂಗ್, ವಿತೌಟ್ ಆಯಿಲ್ ಒಂದು 2500 ರೆಸಿಪೀಸ್ಗಳು ಮಾಡ್ತೀವಿ. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀವೆಲ್ಲ? 2013ಇಂದ ಸರ್. ಹಾಂ, ಅಂದರೆ ಎಲ್ಲ ನಿಮ್ಮ ಪೂರ್ವಜರು ಹೇಳ್ಕೊಟ್ಟಿದ್ದನ್ನೇ ನೀವು ಅದನ್ನು? ಸರ್, ತಮಿಳ್ನಾಡಲ್ಲಿ ತುಂಬ ಸಿದ್ಧ ಪುರುಷರು ಆ್ಯಂಡ್ ಸ್ಪಿರಿಚುವಲ್ ಮಾಸ್ಟರ್ಗಳಿಂದ ಅದೇ ಪೂರ್ವಜರು ನಿಮ್ಮ ಹಿಂದಿನವರು ಅಂತ. ಮಾಸ್ಟರ್ಸ್ ಅವರು 13 ರೆಸಿಪೀಸ್ ಕೊಟ್ಟಿದ್ರು ಸರ್. ಅದರಿಂದ ಡೆವಲಪ್ ಮಾಡಿ ಸರ್ಗೆ ಬಂದು ಇಂಥದ್ರಲ್ಲಿ ಎಲ್ಲರೂ ತಿನ್ನೋ ಹಂಗೆ ಮಾಡೋಕ್ಕೆ ಅವರು ಒಂದೊಂದು ರೆಸಿಪಿಯಿಂದ ಮಾಡೋಕ್ಕೆ 7 ವರ್ಷ. ಸಾಂಬಾರು ರೆಸಿಪಿ ಮಾಡೋದಕ್ಕೆ 7 ಇಯರ್ಸ್ ಆಯಿತು. ಎಲ್ಲರೂ ಒಪ್ಸೋ ಹಂಗೆ ಸಾಂಬಾರು ಮಾಡೋಕ್ಕೆ. ಈಗ ಇಡ್ಲಿ ರೆಡಿ. ಸ್ಟೀಮ್ಲೆಸ್ ಆಯಿಲ್ಲೆಸ್ ಇಡ್ಲಿ ರೆಡಿ. ನೀವು ತಿಂದು ಟೇಸ್ಟ್ ಮಾಡಿ ಹೇಳ್ಬೋದು ಸರ್. ಚೆನ್ನಾಗಿದೆ, ನಾನು ಆಗಲೇ ಟೇಸ್ಟ್ ಮಾಡಿದೆ. ಓಕೆ, ನೈಸ್. ಇದು ಬೇಯಿಸಿಲ್ಲ, ಏನು ಮಾಡಿಲ್ಲ, ಹೌದು ಸರ್. ಒಂದು ರೀತಿ ಆರ್ಗ್ಯಾನಿಕ್ ಇಡ್ಲಿ ಅಂತಲೂ ಹೇಳ್ಬೋದು. ನ್ಯಾಚುರಲ್ ಇಡ್ಲಿ ಅಂತ ಹೇಳ್ಬೋದು. ನ್ಯಾಚುರಲ್. ಓಕೆ, ನೇಚರ್ ಇಡ್ಲಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಮೇಡಮ್. ಇನ್ನೇನು ಬೇಕು ಸರ್? ಈ ಮತ್ತೇನೇನು ಮಾಡ್ತೀರಾ ಟೋಟಲ್? 2600 ಯಾವ್ದಾದ್ರು ಒಂದಿಷ್ಟು ಪ್ರಮುಖವಾಗಿ ಹೇಳ್ಬೋದಾ? ಒಂದಿಷ್ಟು ಒಂದು ಬುಕ್ಕೆ ರೆಡಿ ಮಾಡಿಟ್ಕೊಂಡಿದ್ದೀರಾ ಅನ್ಸುತ್ತಲ್ಲ? ಹೌದು ಸರ್. ಹೌದು ಸರ್. ಈಗ ಕುಂಬಳಕಾಯಿನಲ್ಲಿ ಎನರ್ಜಿ ಡ್ರಿಂಕ್ ಮಾಡ್ತಾ ಇದ್ದೀವಿ. ಕುಂಬಳಕಾಯಿ ಎಲ್ಲ ಹಾಕಬೇಕು. ಬೇಕಾಗಿರೋಷ್ಟು ನೀರು, ಎಷ್ಟು ಕಾಯಿದೋ ಅಷ್ಟುವರೆಗೆ. ಏನು ಸ್ಪೆಷಲ್ ಇದರಲ್ಲಿ? ಕುಂಬಳಕಾಯಲ್ಲಿ ಎನರ್ಜಿ ಡ್ರಿಂಕ್. ಅದು ನೀವು ಬೆಳಗ್ಗೆಯಿಂದ ಸಂಜೆವರೆಗೆ ನಿಮ್ಗೆ ಎನರ್ಜಿ ಡ್ರಾಪ್ ಆಗದೆ ಇದ್ರ ಆ 6 ಡೇಸ್ನ ಬ್ಲೆಂಡ್ ಮಾಡಿ ಸರ್ ಕೊಡ್ತಾರೆ. ಇವಾಗ ಬೆಳಗ್ಗೆ ಒಂದು ಜ್ಯೂಸ್ ಮಾಡ್ಕೊಂಡು ಹೋಗಿದ್ರೆ ನೀವು ಸಂಜೆವರೆಗೆ ಸಿಪ್ ಬೈ ಸಿಪ್ ಕುಡಿಬೋದು. ಯಾಕಂದ್ರೆ ಈಗಿನ ಕಾಲದಲ್ಲಿ ಬೆಳಗ್ಗೆನೆ ನಾವು ಒಂದು 1 ಲೀಟರ್ 2 ಲೀಟರ್ಸ್ ಇಟ್ಕೊಂಡು ಹೋಗಿದ್ರೆ ಸಾಕು. ಆಫೀಸ್ ಟೇಬಲಲ್ಲಿ ಇಟ್ಕೊಂಡು ಚೆನ್ನಾಗಿ ಕುಡ್ಕೊಂಡಿರ್ಬೋದು. ಕುಂಬಳಕಾಯಲ್ಲಿ ತಿಂದ್ರೆ ನಿಮ್ಗೆ ಬಂದು ತುಂಬಾ ಒಳ್ಳೇದು. ಮಸಲ್ ಡೆವಲಪ್ಮೆಂಟ್ ಮತ್ತೆ ನಿಮ್ಮ ನ್ಯಾಚುರಲ್ ಆಗಿ ಲವ್ ಅಂಡ್ ಅಫೆಕ್ಷನ್ ಜಾಸ್ತಿ ಇರುತ್ತೆ. ನೀವು ಏನು ಕೆಲಸ ಮಾಡಿದ್ರೂ ನಿಮ್ಗೆಲ್ಲ ಪ್ರೀತಿಯಿಂದ ಮಾಡೋವಾಗ ನಿಮ್ ಕಡೆ ಎಲ್ಲಾನು ಇನ್ನೂ ಚಂದಾಗ ಮಾಡ್ಬೋದು. ಅದ್ರಗೋಸ್ಕರ ಈ ಕುಂಬಳಕಾಯಿ ಎನರ್ಜಿ ಡ್ರಿಂಕ್ ತುಂಬಾ ಸ್ಪೆಷಲ್. ಮತ್ತೆ ಇನ್ನೊಂದು ಏನಂದ್ರೆ ಇದು ಮಾಜಾ ಟೇಸ್ಟ್ ಬರುತ್ತೆ. ಈಗಿನ ಕಾಲದಲ್ಲಿ ಎಲ್ರಿಗೆ ತುಂಬಾ ಕಲರ್ಫುಲ್ ಆಗಿ ಒಂದು ಪ್ರೆಸೆಂಟ್ ಮಾಡೋಕು. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಕಲರ್ಸ್ ಅಂದ್ರೆ ತುಂಬಾ ಇಷ್ಟ. ಈ ಕುಂಬಳಕಾಯಿ ಹಲ್ದಿ ಕುಂಬಳಕಾಯಿ ಮಾಡೋವಾಗ ಒಳ್ಳೆ ಯೆಲ್ಲೋ ಕಲರ್ ಬರುತ್ತೆ. ಹಂಗೆ ಮ್ಯಾಂಗೋ ಫ್ಲೇವರು ಬರುತ್ತೆ. ಲೈಕ್ ಜೊತೆಗೆ ಲೆಮನ್ ಎಲ್ಲ ಹಾಕುವಾಗ ಮಾಜಾ ಫ್ರೂಟಿ ಇದೇ ಬರುತ್ತೆ. ಸೊ ಚಿಕ್ಕ ಮಕ್ಕಳಿಗೋಸ್ಕರ ಇನ್ನು ಸ್ಪೆಷಲ್ ಪ್ಲಸ್ ಕಾಯಿಂದ ಇರೋದು. ಮತ್ತೆ ನಮ್ದ್ರಲ್ಲಿ ಮೇನ್ ಆಗಿ ಎಲ್ಲ ಹಾಲಿಗೆ ಬಂದು ತೆಂಗಿನಕಾಯಿ ಹಾಲು ಮತ್ತೆ ನಟ್ ಮಿಲ್ಕ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಈಗ ನೀವು ಮನೆಯಲ್ಲಿ ಗ್ಯಾಸ್ ಹಚ್ಚಲ್ಲ ಆ ಥರದ್ದೆಲ್ಲ ಹೇಳಿದ್ರಲ್ಲ, ಹಾಗಿದ್ರೆ ಹಾಲು ಕೂಡ ಕಾಯಿಸ್ಕೊಳಲ್ವಾ? ಕಾಫಿ ಕುಡಿಯಲ್ವಾ? ಸರ್ ಹಾಲೇ ಇಲ್ಲ ಸರ್. ನಾವು ಈಗಿನ ಕಾಲದಲ್ಲಿ ಹಾಲು ಕುಡಿಯೋದಲ್ಲ. ಹಸುಗಳೇ ತುಂಬಾ ಕಾಣಿಸಲ್ಲ ಕಣ್ಣಿಗೆ. ಮತ್ತೆ ಕಾಣಿಸಿದ್ರೇನೋ ಅದನ್ನ ರೀತಿ ಮೇಂಟೈನ್ ಮಾಡೋದಲ್ಲ. ಹಳೆ ಕಾಲದಲ್ಲಿ ಮೇಂಟೈನ್ ಮಾಡೋಂಗೆ ಈಗಿನ ಕಾಲದಲ್ಲಿ ಮೇಂಟೈನ್ ಮಾಡೋದು. ನೀವು ಹಾಲು ಮತ್ತೆ ಕಾಫಿ ಕುಡಿಯೋದಲ್ಲ ಸರ್. ನನಗೆ ಆಕ್ಚುಲಿ ಆಸ್ಟಿಯೋಪೊರೋಸಿಸ್ ಇತ್ತು ಸರ್. ಎಲ್ರು ಮಾತಾಡ್ತಾರೆ ಕ್ಯಾಲ್ಸಿಯಂ ಅಂತ. ಬಟ್ ನಾನು ಹಾಲು ಎಷ್ಟು ಕುಡಿದಿದ್ದೀನಿ ಅಂದ್ರೆ ಫಸ್ಟ್ ಒಂದ್ ದಿನಕ್ಕೆ ನಾನು 3 ಲೀಟರ್ 6 ಲೀಟರ್ ವರೆಗೆ ಕುಡಿಯೋಳು. ಯಾಕಂದ್ರೆ ನನ್ಗೆ ಹಾಲು ಅಂದ್ರೆ ತುಂಬಾ ಇಷ್ಟ. ಎಷ್ಟು ಪ್ರೀತಿ ಅಂದ್ರೆ ನಮ್ಮ ಮನೆಯಲ್ಲಿ ಹಾಲ್ಗೆ ನಾವು ಜಗಳನೆ ಮಾಡ್ತೀವಿ. ಅಷ್ಟು ಹಾಲು ಕುಡಿದಿರ್ತೀನಿ. ಆದ್ರೆ ಅವಾಗ ನನ್ಗೆ ಲೆಮನ್ ಜ್ಯೂಸ್ ಪಿಂಕ್ ಸಾಸ್
rock salt, Mishri powder, What is that? Mishri, rock candy. Okay. ಎಷ್ಟಿತ್ತಂತೆ ಲೈಕ್ ಈ ಕಾಲಲ್ಲಿ ಮಾತ್ರ 5 ಫ್ರಾಕ್ಚರ್ಸ್ ಇದೆ. ಹಾ. ಆದ್ರೆ ಯಾವಾಗ ಬಿಟ್ಟಿದನೋ ನನಗೆ ನಡೆಯೋಕ್ಕೂ ಆಗ್ತಾ ಇಲ್ಲ. ಲಾಂಗ್ ಬ್ಯಾಕ್ ಹಾಲು ಒಂದು ಬಿಟ್ಟು ಬಿದ್ದ ಮೇಲೆ ಆಸ್ಟಿಯೋಪೋರೋಸಿಸ್ ಅಂತ ನಾರ್ಮಲೈಸೇಷನ್ ಬಂದಿದೆ. ಬೋನ್ ಡೆನ್ಸಿಟೀಸ್ ಬೆಂಗಳೂರಲ್ಲಿ ಮಾಡೋವಾಗ ಹೇಳಿದ್ರು ಆಸ್ಟಿಯೋಪೋರೋಸಿಸ್ ಅಂತ. ಅವರು ಸುಮಾರು ಮಾತ್ರೆಗಳೆಲ್ಲ ಕೊಟ್ಟಿದ್ರು. ಆದರೆ ನನಗೆ ಆಗ್ತಾ ಇಲ್ಲ. ಐ ಡಿಂಟ್ ಟೇಕ್ ಮೆಡಿಸಿನ್ಸ್. ಡ್ರಗ್ಲೆಸ್ ಥೆರಪೀಸೇ ನನಗೆ ತುಂಬ ಹೆಲ್ಪ್ ಮಾಡಿತು. ಹಾಲು ಒಂದು ಬಿಟ್ಟಿದ್ದಕ್ಕೆ ಬೋನ್ಸ್ ಎಲ್ಲ ಇನ್ನೂ ಚೆನ್ನಾಗಿ ಸ್ಟ್ರಾಂಗ್. ಹಾಲಿಗೆ ಏನ್ ಮಾಡ್ತೀರಾ ಅಂದ್ರೆ ಹಾಲು ಕುಡಿಯಲ್ಲ, ಹಾಲಿನ ಬದಲಾಗಿ ತೆಂಗಿನಕಾಯಿ ಹಾಲು, ತೆಂಗಿನಕಾಯೇ ಎಲ್ಲ. ಅದ್ರಲ್ಲಿ ಅಷ್ಟು ಸತ್ವ ಇದೆ. ಹೌದು ಖಂಡಿತವಾಗಿ. ಹೆಗ್ಡೆ ಸರ್ ತುಂಬಾ ಹೇಳ್ಕೊಟ್ಟಿದ್ದಾರೆ, ತುಂಬಾ ಅದನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೆಗ್ಡೆ ಸರ್ ಅಂದ್ರೆ ಎಲ್ರಿಗೂ ಗೊತ್ತು, BM ಹೆಗ್ಡೆ ಸರ್. ಅವ್ರದ್ದು ವಿಡಿಯೋಸ್ ಅಲ್ಲಿ ಸುಮಾರು ಶೇರ್ ಮಾಡಿದ್ದಾರೆ ಇದನ್ ಬಗ್ಗೆ. ಮತ್ತೆ ನನಗೂ ತುಂಬಾ ಇಷ್ಟ, ಈಸಿಯಾಗಿ ಸಿಕ್ಕುತ್ತೆ ನಮ್ಮದ್ರಲ್ಲಿ. ಹಾಲಿನ ಬದಲು ತೆಂಗಿನ ಹಾಲನ್ನ ಯೂಸ್ ಮಾಡ್ತೀರಾ? ಹೌದು ಸರ್. ಸೊ ಹಂಗಿದ್ರೆ ಕಾಫಿ ಆ ಥರದ್ದೇನು ಕುಡಿಯೋದಿಲ್ವಾ? ಕಾಫಿ ಆ ತರ ಕುಡಿಯಲ್ಲ, ಆದ್ರೆ ನಮ್ಮದ್ರಲ್ಲೇನೆ ಕಾಫಿ ಸರ್ ಮಾಡ್ಕೊಡ್ತಾರೆ. ಈವನ್ ಬ್ರಿಂಜಾಲ್ ಇಂದ, ನೇಟಿವ್ ಬ್ರಿಂಜಾಲ್ ಇಂದ ಸುಮ್ನೆ ಒಂದು ಅರ್ಧ ಅದರಲ್ಲಿ ಅದ್ರ ಬ್ರಿಂಜಾಲ್ ಇದ್ರಿಗೆ ರಾ ಕಕೋವಾ ಬೀನ್ ಹಾಕಿ ಮಾಡ್ಕೊಡ್ತಾರೆ. ಅದು ಅಷ್ಟು ಕಾಫಿ ಫ್ಲೇವರ್ ಹಂಗೆ ಬಂದ್ಬಿಡುತ್ತೆ ಸರ್. ಸಮ್ಮರ್ ಬ್ರಿಂಜಾಲಲ್ಲೇ ಇದೆ. ಇನ್ನು ಇದೆಲ್ಲ ಯೂಸ್ ಮಾಡುವಾಗ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ನಮಸ್ತೆ, ಹೇಳಿ ಸರ್. ಸರ್ ನಮಸ್ತೆ. ಏನ್ ಸರ್ ಇದು ನೋ ಆಯಿಲ್ ನೋ ಬಾಯಿಲ್ ಅಂತೆ, ನೀವು ಯೂಸ್ ಮಾಡಿದ್ದೀರಾ ಹೇಗೆ? ಸರ್, ನೋ ಆಯಿಲ್ ನೋ ಬಾಯಿಲ್ ಅಂತಂದ್ರೆ ಎಣ್ಣೆ ಇಲ್ದೇರೆ, ಬೆಂಕಿ ಇಲ್ದೇರೆ ಮಾಡೋ ಅಂತ ಅಡುಗೆಗಳೆಲ್ಲಾನು ನೋ ಆಯಿಲ್. ಹೌದು ಸರ್, ಖಂಡಿತ. ಯಾವುದೇ ರೀತಿಯ ಒಂದು ಗ್ಯಾಸ್ ಇಲ್ಲದೆ, ಸ್ಟವ್ ಇಲ್ಲದೆ, ಫೈರ್ ಇಲ್ಲದೆ, ಏನೂ ಇಲ್ಲದೆ ನಾವು ಅಡುಗೆಗಳು ತಯಾರು ಮಾಡೋದನ್ನ ನೋ ಆಯಿಲ್ ನೋ ಬಾಯಿಲ್ ಅಂತ ಹೇಳ್ತೀವಿ ಸರ್. ಇದು ಕಂಪ್ಲೀಟ್ ನಿಮಗೆ ಏನು ಬಾಯಿಲ್ ಫುಡ್ಡಲ್ಲಿ ತಿಂತೀರಾ, ಇಡ್ಲಿ, ಪೊಂಗಲ್, ವಡಾ, ರೈಸ್ ಬಾತ್, ವೆಜಿಟೇಬಲ್ ಪಲಾವ್ ಎಲ್ಲನೂ ಕೂಡ ನಾವು ಸ್ಟೀಮ್ಲೆಸ್ ಆಗಿ ಮಾಡ್ತೀವಿ ಸರ್. ನೀವು ಮನೇಲಿ ಯೂಸ್ ಮಾಡ್ತೀವಿ? ಖಂಡಿತವಾಗ್ಲೂ ಸರ್. ನಾನು ಇದರಿಂದ ಇನ್ಸ್ಪೈರ್ ಆಗಿ ನಾನು ಇಡ್ಲಿ, ಪೊಂಗಲ್, ಆಮ್ಲಾ ರೈಸ್, ಬೀಟ್ರೋಟ್ ರೈಸ್, ಕ್ಯಾರೆಟ್ ರೈಸ್, ಕರ್ಡ್ ರೈಸ್, ಪ್ರೋಬಯೋಟಿಕ್ ಆ್ಯಂಡ್ ಪ್ರೀಬಯೋಟಿಕ್ ಎಲ್ಲನೂ ಯೂಸ್ ಮಾಡ್ತಾ ಇದ್ದೀನಿ ಸರ್. ಆಗಲೇ 1 ವರ್ಷದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದರ ರಿಸಲ್ಟ್ ಹೇಗಿದೆ ಅಂತ ಅಂದರೆ ತುಂಬ ಅದ್ಭುತವಾಗಿರುತ್ತೆ. ನಿಮಗೆ ಬಾಯಿಲ್ ಫುಡ್ಡಲ್ಲಿ ಏನು ತಗೊಳುತ್ತೆ ಎನರ್ಜಿನ ಡೈಜೆಸ್ಟ್ ಮಾಡೋಕ್ಕೆ, ಇದ್ರ ಬರೀ 25% ಎನರ್ಜಿನ ತಗೊಳುತ್ತೆ ಸರ್. ಡೈಜೆಸ್ಟಿವ್ ಚೆನ್ನಾಗಿರುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರಲ್ಲ, ತುಂಬ ಇದರಲ್ಲಿ ಪ್ರಾಬ್ಲಮ್ಗಳು ಹೀಲ್ ಆಗುತ್ತೆ ಸರ್. BP, ಶುಗರ್, ಥೈರಾಯ್ಡ್. ಹಾಂ ಸರ್. ನೋ ಬಾಯಿಲ್ ಯಾಕೆ ಅಂತಂದರೆ, ನೀವು ಬಾಯಿಲ್ ಮಾಡಿದಾಗ ಏನು ಫುಡ್ಡಲ್ಲಿ ಇರುತ್ತೆ ಅದ್ರ ನ್ಯೂಟ್ರಿಷನ್ ಎಲ್ಲ ಹಾಳಾಗುತ್ತೆ ಅಂತೇಳಿ ಅದನ್ನ ನಾವು ಬಾಯಿಲ್ ಮಾಡೋ ಮೆಥಡ್ನ ತೆಗೆದಿದ್ದೀವಿ ಸರ್. ನೀವು 100% ನ್ಯಾಚುರಲ್ ಫಾರ್ಮಲ್ಲಿ ತೊಗೊಂಡಾಗ ಅದ್ರ 100% ನ್ಯೂಟ್ರಿಷನ್ ನ್ಯಾಚುರಲ್ ಏನಿದೆ ನಿಮ್ಗೆ ಸಿಗುತ್ತೆ. ಮದರ್ ನೇಚರ್ ಹೇಗೆ ಕೊಡುತ್ತೆ ನಿಮ್ಗೆ ಹಾಗೆ ತೊಗೊಂಡಾಗ ಅದು 100% ನಿಮ್ಗೆ ರೀಚ್ ಆಗುತ್ತೆ ಬಾಡಿಲಿ. ನಿಮ್ಗೆ ಏನು ತಿಂತೀರಾ ನೀವು ಅದು ಆಗ್ತೀರಾ. ಈಗ ನೀವು ಏನೇನು ಯೂಸ್ ಮಾಡ್ತಿದ್ದೀರಾ ಮನೇಲಿ? ನಾವು ಇಡ್ಲಿ, ವಡಾ, ಪೊಂಗಲ್, ರೈಸ್ ಬಾತ್ and tomato rice, so many varieties rice we are doing sir. ಖಂಡಿತವಾಗ್ಲೂ ಸರ್ 100% ಚೇಂಜಸ್ ಆಗಿದೆ. ಏನೇನು ಚೇಂಜಸ್ ಆಗಿದೆ, ನಮ್ಮ ಬಾಡಿ ವೆಯ್ಟ್ ಲಾಸ್ ಆಗಿದೆ. ಖಂಡಿತ ಯಾವಾಗಲೂ ಕಂಟಿನ್ಯೂಸ್ ಆಗಿ ತಿಂತಾ ಇದ್ರು ಬಾಡಿ ವೆಯ್ಟ್ ಲಾಸ್ ಆಗಿದೆ. ಮತ್ತು ನಿಮ್ಗೆ ರೆಗ್ಯುಲರ್ ಫುಡ್ ತಿಂದಾಗ ಏನು ಎನರ್ಜಿ ಲೆವೆಲ್ ಇರುತ್ತೋ ಅದ್ರ ಡಬಲ್ ಎನರ್ಜಿ ಲೆವೆಲ್ ಇರುತ್ತೆ ಸರ್. ಇದನ್ನ ಹೆಂಗೆ ಬೇರೆಯವರು ಅಳವಡಿಸ್ಕೋಬೇಕು ಅಂದರೆ ಹೆಂಗೆ ತಗೋಬೇಕು? ಬೇರೆಯವರು ಅಳವಡಿಸ್ಕೋಬೇಕು ಅಂದರೆ ನಮ್ಮ ಸರ್ ಆನ್ಲೈನ್ ವರ್ಕ್ಶಾಪ್ಸ್ ಮಾಡ್ತಾರೆ, ನೀವು ದಯವಿಟ್ಟು ಅದಕ್ಕೆ ಜಾಯ್ನ್ ಆಗಿ ಸರ್. ಎಲ್ಲರೂ ಇದನ್ನ ಕಲ್ತ್ಕೊಂಡು ಮನೇಲಿ ಮಾಡಿಕೊಂಡು ಎಲ್ಲರೂ ಆರೋಗ್ಯವಂತರಾಗಬೇಕು ಅನ್ನೋದು ನಮ್ಮ ಆಸೆ ಸರ್. ರವಿಕಿರಣ್ ಅಂತ ಹೇಳಿ, ಮೈಸೂರಿಂದ ಸರ್. ನಂಬರ್ ನಂಬರ್ ಪಡೆಯಲ್ಲ, ಕಮಿಡಿಯನ್ ನಂಬರ್ ಕೊಡಿ ಸರ್, ಇದೇ ಕೊಡಿ.